ಅಕ್ಕ, ಓ ಟೈಮ್ ಆಯ್ತು ಎದ್ದೇಳು. ಎಷ್ಟು ಓ ಆಗ್ಲೇ 11 ಆಗ್ಬಿಟ್ಟಿದೆ. ಹ್ಮ್ ಏನ್ ಪ್ಲಾನ್ ಇವತ್ತು? ಓಕೆ, ನೋಡೋಣ ಇದ್ದು ಏನಂತ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಓಕೆ, ಸ್ನಾನ ಆಯ್ತು, ರೆಡಿಯಾಗಿ ನಿಮ್ಮ ಮುಂದೆ ಬರ್ತೀನಿ. ಬಾಯ್. ನನಗಂತೂ ಏರ್ ಫಾಲ್ ತುಂಬ ಇದೆ ಫ್ರೆಂಡ್ಸ್. ಪ್ಲೀಸ್ ಏನಾದರೂ ಪರಿಹಾರ ಹೇಳಿ. ಇವತ್ತಿನ ಶೆಡ್ಯೂಲು ಎರಡಿದೆ. ಒಂದು ಫ್ಯಾಮಿಲಿ ಫಂಕ್ಷನ್ ಇದೆ, ಹಾಗೆ ಒಂದು ಶೂಟ್ ಇದೆ. ಏನಂತ ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ನಾನು ಶೂಟ್ ಇಲ್ಲ ಅಂದರೆ ಲೈಟಾಗಿ ಮೇಕಪ್ ಹಾಕ್ತೀನಿ. ಐಬ್ರೋ, ಪೆನ್ಸಿಲ್ಲು, ಐಲೈನರು, ಲಿಪ್ಸ್ಟಿಕ್ ಮಾತ್ರ ಯೂಸ್ ಮಾಡ್ತೀನಿ. ಫೌಂಡೇಶನ್ ಕೂಡ ಫುಲ್ ಫೇಸ್ ಯೂಸ್ ಮಾಡೋದಿಲ್ಲ. ಡಾರ್ಕ್ ಸರ್ಕಲ್ ಇದ್ದರೆ ಮಾತ್ರ ಯೂಸ್ ಮಾಡ್ತೀನಿ ಅಷ್ಟೇ. ಬಿಕಾಸ್ ಡೈಲಿ ಮೇಕಪ್ ಹಾಕಿ ಹಾಕಿ ಫೇಸ್ ಹಾಳಾದರೆ ಮತ್ತೆ ತುಂಬ ಕಷ್ಟ ಆಗುತ್ತೆ ಮುಂದೆ. ಓಪನ್ ಪೋರ್ಸ್ ಅದು ಇದು ಕೆಮಿಕಲ್ ಜಾಸ್ತಿ. ರೆಡಿಯಾಗಿ ನಾನು ನನ್ನ ತಂಗಿ ಫಂಕ್ಷನ್ಗೆ ಹೋದ್ವಿ. ಗೊತ್ತಾಗ್ತಾ ಇದೆ ಯಾವ ಫಂಕ್ಷನ್ ಅಂತ. ತುಂಬ ದಿನ ಆಯಿತು ಯಾವ ಫಂಕ್ಷನ್ಸ್ ಕೂಡ ಅಟೆಂಡ್ ಮಾಡಿರಲಿಲ್ಲ. ಸೊ ನನ್ನ ಫ್ರೆಂಡ್ ಅವರ ಮಗಳದ್ದು ಫಂಕ್ಷನ್ ಇತ್ತು, ಅಲ್ಲಿ ಅಟೆಂಡ್ ಮಾಡಿಕೊಂಡು ಶೂಟ್ ಬೇರೆ ಟೈಮ್ ಆಗಿತ್ತು. ಬೇಗ ಬೇಗ ಊಟ ಮಾಡಿಕೊಂಡು ಶೂಟ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು ಫಂಕ್ಷನ್ನು. ತುಂಬ ಕ್ಯೂಟ್ ಇದ್ದಾಳೆ ಹುಡುಗಿ. ಹಾಯ್ ಫ್ರೆಂಡ್ಸ್, ನಾನು ನನ್ನ ತಂಗಿ ಊಟಕ್ಕೆ ಬಂದಿದ್ದೀವಿ. ತುಂಬ ದಿನ ಆಯಿತು ಯಾವುದೇ ಫಂಕ್ಷನ್ದು ಊಟ ಮಾಡಿರಲಿಲ್ಲ. ನಾನು ನನ್ನ ತಂಗಿ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ವಿ. ನನ್ನ ತಂಗಿ ಸ್ವಲ್ಪ ನಾಚಿಕೆ ಜಾಸ್ತಿ, ಮಾತಾಡಲ್ಲ ಏನೂ ಜಾಸ್ತಿ. ಮನೇಲಿ ಕೂಡ ಸೈಲೆಂಟ್ ಅವಳು, ನಾನೇ ಸ್ವಲ್ಪ ಮಾತಾಡೋದಷ್ಟೇ. ಒಬ್ಬಟ್ಟು ಊಟ ಇತ್ತು, ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು ಟೇಸ್ಟ್. ಬನ್ನಿ ಫ್ರೆಂಡ್ಸ್ ಊಟ ಮಾಡೋಣ. ಸುಮ್ಮನೆ ಫಾರ್ಮಾಲಿಟೀಸ್ ಕರಿತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ವೆಜ್ ಊಟ ಇದು, ನನಗೂ ಕೂಡ ವೆಜ್ಜೇ ಇಷ್ಟ. ವೆಜ್ ಊಟ ಮುಗಿಸ್ಕೊಂಡು ಶೂಟ್ ಇದ್ದಿದ್ದು ಯಲಹಂಕದಲ್ಲಿ. ಯಲಹಂಕ ಹೋಗ್ಬಿಟ್ಟು ಒಂದು ಮೀಟಿಂಗ್ ಇತ್ತು ಯಲಹಂಕದಲ್ಲಿ, ಮೀಟ್ ಮಾಡಿಕೊಂಡು ವಿದ್ಯಾರಣ್ಯಪುರಂಗೆ ಬಂದ್ವಿ. ನಾನು ನನ್ನ ತಂಗಿ ಕರ್ಕೊಂಡು ಹೋಗಿದ್ದೆ ಜೊತೆ. ವಿಷಯ ಏನಪ್ಪ ಅಂದರೆ, ಇಲ್ಲಿಂದ ನಾವು ಟ್ರೈನಲ್ಲಿ ತುಂಬ ದೂರ ಲಾಂಗ್ ಜರ್ನಿ ಮಾಡ್ಬೋದು. ಬಟ್ ಬೆಂಗಳೂರು ಟ್ರಾಫಿಕಲ್ಲಿ ಇಲ್ಲಿಂದ ಯಲಹಂಕದಿಂದ ಎಲೆಕ್ಟ್ರಾನಿಕ್ ಸಿಟಿ ಹೋಗ್ಬೇಕಂದ್ರೆ ತುಂಬ ಟೈಮ್ ಬೇಕಾಗುತ್ತೆ. ಅಯ್ಯೋ, ಎಲ್ಲೂ ಟ್ರಾವೆಲ್ ಮಾಡ್ತಿದ್ದೀನೋ ಏನು ಗೊತ್ತಾಗೋದೇ ಇಲ್ಲ, ಏಕೆಂದರೆ ಅಷ್ಟು ಟ್ರಾಫಿಕ್ ಇರುತ್ತೆ. ಟೈಮ್ ತುಂಬ ಬೇಕಾಗುತ್ತೆ. ಅಬ್ಬಾ, ನಾನಂತೂ ಅವತ್ತು ಫುಲ್ ಟಯರ್ಡ್ ಆಗೋದೆ. ಯಾಕೆ ಏನು ಅಂತ ಈ ವಿಡಿಯೋ ಫುಲ್ ನೋಡಿ ನಿಮಗೆ ಗೊತ್ತಾಗುತ್ತೆ. ಅದಕ್ಕೆ ಮಧ್ಯಾಹ್ನ ಮಾರ್ನಿಂಗ್ ಟಿಫನ್ ಮಾಡಿರಲಿಲ್ಲ. ಸೊ ಮಧ್ಯಾಹ್ನ ಹೋಗ್ಬಿಟ್ಟು ಮಾರ್ನಿಂಗ್ ಟಿಫನ್ ಮತ್ತು ಊಟ ಎರಡೂ ಸೇರಿ ಮಾಡಿಬಿಟ್ಟೆ. ಹಾಯ್ ಗೈಸ್, ಫೈನಲಿ ಶೂಟ್ ಲೊಕೇಶನ್ಗೆ ರೀಚ್ ಆದೆ. ಬನ್ನಿ ನೋಡೋಣ, ನನಗೂ ಹೊಸದು ಗೊತ್ತಿಲ್ಲ ಯಾವುದು ಅಂತ. ನೋಡೋಣ ಬನ್ನಿ. ಲೊಕೇಶನ್ಗೆ ಬಂದೆ, ಫೇಸ್ ವಾಶ್ ಮಾಡ್ತಾ ಇದ್ದೀನಿ, ಯಾಕೆಂದರೆ ನ್ಯೂ ಲುಕ್ಗೆ ಫೇಸ್ ಫ್ರೆಶ್ ಆಗಿದ್ದರೆ ಚೆನ್ನಾಗಿ ಕಾಣುತ್ತೆ. ಇನ್ನೇನು ಸ್ವಲ್ಪ ಹೊತ್ತಲ್ಲೇ ಮೇಕಪ್ ಸ್ಟಾರ್ಟ್ ಆಗುತ್ತೆ. ಹೇಗೆ ಕಾಣಿಸ್ತಾ ಇದ್ದೀನಿ? ವಿತೌಟ್ ಮೇಕಪ್ ಓಕೆನಾ? ನನ್ನ ಸ್ಯಾರಿ ಲುಕ್ ಇದ್ದವು. ಆಲ್ಮೋಸ್ಟ್ ನಿಮಗೆ ಗೊತ್ತಿರುತ್ತೆ, ನಾನು ತುಂಬ ಪ್ರಿಫರ್ ಮಾಡೋದು ಸ್ಯಾರಿನೇ. ಬಿಕಾಸ್ ನನಗೆ ವೆರಿ ಕಂಫರ್ಟಬಲ್ ವಿತ್ ಸ್ಯಾರಿ. ಅದರಲ್ಲೂ ರೆಡ್ ಕಲರ್ ನಂಗೆ ತುಂಬ ಇಷ್ಟ. ರೆಡ್, ಪಿಂಕ್, ಪರ್ಪಲ್ ಆ್ಯಂಡ್ ಬ್ಲ್ಯಾಕ್ ಅಂದರೆ ನನಗೆ ತುಂಬ ಫೇವ್ರೇಟ್. ಬಟ್ ಈ ಲುಕ್ಗೆ ನನಗೆ ಬ್ಲ್ಯಾಕ್ ಆಗಲ್ಲ, ರೆಡ್ ಅಂತ ಹೇಳಿದರು. ಸೊ ಕಾಸ್ಟ್ಯೂಮ್ ಎಲ್ಲ ಅವ್ರದ್ದೇ ಇದ್ದಿದ್ದು. ನನಗೆ ಲೆನ್ಸು ತುಂಬ ಅನ್ಕಂಫರ್ಟಬಲ್ಲು. ನಂಗೆ ಲೆನ್ಸ್ ಹಾಕಿದರೆ ಅವತ್ತು ಫುಲ್ಲು ಮೈಂಡ್ ಫುಲ್ ಲೆನ್ಸ್ ಕಡೆನೇ ಇರುತ್ತೆ. ಯಾಕೆಂದರೆ ನನಗೆ ಕಣ್ಣು ಒಂಥರ ಇಚ್ಚಿಂಗ್ ಫೀಲ್ ಆಗ್ತಾ ಇರುತ್ತೆ. ಯಾಕೆಂದರೆ ಅಭ್ಯಾಸ ಇಲ್ಲ. ನಾನು ಯಾವುದಾದ್ರೂ ಟ್ರೆಡಿಷ್ನಲ್ ಶೂಟು ತುಂಬ ಬೇಕು ಅಂದರೆ ಮಾತ್ರ ನಾನು ಹಾಕ್ತೀನಿ ಈ ಥರ ಶೂಟ್ಗೆ. ಬಟ್ ನಾನು ಫಿಲಮ್ಮು, ಸೀರಿಯಲ್ಗಳಿಗೆಲ್ಲ ಲೆನ್ಸ್ ಮಾತ್ರ ನಾನು ಯೂಸ್ ಮಾಡೋದೇ ಇಲ್ಲ. ಫೈನಲ್ ಲುಕ್ ನಂದು ಈ ಥರ ಇದೆ. ಹೇಗೆ ಕಾಣಿಸ್ತಾ ಇದೆ ಫ್ರೆಂಡ್ಸ್? ಚೆನ್ನಾಗಿದೆಯಾ?
ನನ್ನ ಫೈನಲ್ ಲುಕ್ ಹೀಗಿದೆ. ಹೇಗಿದೆ ಕಮೆಂಟ್ ಮಾಡಿ. ಹೇಗಿದೆ? ಥ್ಯಾಂಕ್ ಯು. ಹಾಯ್ ಫ್ರೆಂಡ್ಸ್, ಹೇಗಿದೆ ನನ್ನ ಲುಕ್? ಇಷ್ಟ ಆಯ್ತಾ? ಚೆನ್ನಾಗಿದ್ಯಾ? ಫುಲ್ ಮೇಕಪ್ ಆದಮೇಲೆ ಫೋಟೋಶೂಟ್ಗೆ ಹೊರಟೆ. ನಾನು 10 ಫೋಸ್ ಫಾಸ್ಟಾಗಿ ಕೊಟ್ಬಿಡ್ತೀನಿ. ನಾನಿವತ್ತು ತುಂಬ ಚೆನ್ನಾಗಿರೋ ಸಾಂಗ್ಗೆ ರೀಲ್ಸ್ ಮಾಡಿದ್ದೀನಿ. ಅದು ಇನ್ನೂ ಅಪ್ಡೇಟ್ ಮಾಡೋ ಹಾಗಿಲ್ಲ. ಇದು BTS ವಿಡಿಯೋ, ಬಿಹೈಂಡ್ ದ ಶೂಟ್ ವಿಡಿಯೋ ಮಾಡಿರೋದು ನಾನು. ನಿಮಗೆ ಫೋಟೋಶೂಟ್ಸ್ ಆಗಿರ್ಬೋದು, ಪಿಕ್ಸ್ ಆಗಿರ್ಬೋದು, ಒಂದು ಡೇಟ್ಗೆ ಬಿಡ್ತೀನಿ ಯಾವತ್ತಂತ ಹೇಳ್ತೀನಿ ಅದನ್ನು. ತುಂಬ ಚೆನ್ನಾಗಿ ಬಂದಿದೆ. ಫೋಟೋಸ್ ಮಾತ್ರ ವೆರಿ ನೈಸ್. ನನಗೆ ತುಂಬ ಇಷ್ಟ ಆಯಿತು ಈ ಲುಕ್ಕಲ್ಲಿ. ಮೊದಲೇ ಗೊತ್ತು ನಿಮಗೆ, ನನ್ನ ಸ್ಯಾರಿಲಿ ನಂಗೆ ತುಂಬ ಇಷ್ಟ ಆಗೋದು ನನ್ನ ಸ್ಯಾರಿನೇ. ಸೊ ಇದು ನಾನು ನಿಮಗೆ ಖಂಡಿತ ತಿಳಿಸ್ತೀನಿ. ಸೆಕೆಂಡ್ ಕಾಸ್ಟ್ಯೂಮ್ ಇದು. ಹೇಗೆ ಕಾಣ್ತಾ ಇದ್ದೀನಿ? ಚೆನ್ನಾಗಿ ಕಾಣ್ತಿದ್ಯಾ? ಫ್ರಂಟ್ ಹೇರ್ ಬೇಕಾ ನಿಮಗೆ? ಸ್ವಲ್ಪ ಇರಲಿ. ಚೆನ್ನಾಗಿ ಕಾಣಿಸ್ತಾ ಇರೋಕ್ಕೆ ಕಾರಣ ಮ್ಯಾಮ್, ನಿಮ್ಮ ನೇಮು? ಸುಮಾ ಅಂತ. ನಿಮ್ಮ ಇನ್ಸ್ಟಾ ಐಡಿ ಏನಿದೆ? ಸುಮಾದಿ ಮೇಕಪ್ ಆರ್ಟಿಸ್ಟ್. ಸುಮಾದಿ ಮೇಕಪ್ ಆರ್ಟಿಸ್ಟ್ ಅಂತ. ನಿಮಗೂ ಈ ಥರ ಬೇಕು ಅಂದರೆ ಫಾಲೋ ಮಾಡಿ, ಅವ್ರಿಗೆ DM ಮಾಡಿ. ಸೆಕೆಂಡ್ ಸೇಮ್ ಸ್ಯಾರಿ, ಬಟ್ ಬ್ಲೌಸ್ ಚೇಂಜ್ ಮಾಡಿಕೊಂಡು ಸ್ವಲ್ಪ ಲುಕ್ ಚೇಂಜ್ ಆಯಿತು. ಆ್ಯಂಡ್ ನನಗೆ ದೃಷ್ಟಿ ತುಂಬ ಆಗುತ್ತೆ. ಸೊ ಒಂದು ದೃಷ್ಟಿ ಬೊಟ್ಟು ಇಟ್ಕೊಂಡ್ರೆ ನಂಗೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿದ್ದಾರೆ. ಸೊ ನಾನು ಅದನ್ನು ಕ್ಯಾರಿ ಮಾಡಿದೆ. ನೋಡಿ ನನ್ನ ಫೈನಲ್ ಲುಕ್, ಅಂದರೆ ಸೆಕೆಂಡ್ ಕಾಸ್ಟ್ಯೂಮ್ ಫೈನಲ್ ಲುಕ್ ಇದು. ನಂಗೆ ತುಂಬ ಇಷ್ಟ. ನಿಮಗೆ ಗೊತ್ತು ನನ್ನ ಸ್ಯಾರಿ ತುಂಬ ಚೆನ್ನಾಗಿ ಕಾಣ್ತೀನಿ. ನಂಗೆ ತುಂಬ ಇಷ್ಟ ಆ್ಯಕ್ಚುಲಿ ಸ್ಯಾರಿ. ನಾನು ಒನ್ ಪೀಸ್ ಗೌನ್ಸ್ ನಾನು ವಿಯರ್ ಮಾಡೋದಕ್ಕೇ ಇಷ್ಟ ಆಗಲ್ಲ ಫಸ್ಟ್ ಆಫ್ ಆಲು. ನನಗೆ ಈ ಥರ ಸ್ಯಾರಿ ತುಂಬ ಕಂಫರ್ಟಬಲ್ಲು. ಹಾಗೆ ನನಗೆ ನನ್ನ ಬಾಡಿಗೆ, ನನ್ನ ಫೇಸ್ಗೆ ಸ್ಯಾರಿ ತುಂಬ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ನನ್ನ ಮನೇಲಿ ತುಂಬ ಸ್ಯಾರಿ ಕಲೆಕ್ಷನ್ಸ್ ಇದೆ. ಅದೊಂದು ವೀಡಿಯೋ ಮಾಡ್ತೀನಿ ನಿಮಗೋಸ್ಕರ. ನನ್ನ ಹತ್ರ ಯಾವ್ಯಾವ ಟೈಪ್ ಸ್ಯಾರಿ ಇದೆ, ಯಾವ್ಯಾವ ವೆಕೇಷನ್ಗೆ ಯಾವ್ಯಾವ ಸ್ಯಾರಿ ಇಟ್ಟಿದ್ದೀನಿ ಅಂತ ನಿಮ್ಗೆ ತೋರಿಸ್ತೀನಿ. ತುಂಬ ರೀಲ್ಸ್ ಮಾಡಿದ್ದೀನಿ. ಒಳ್ಳೊಳ್ಳೆ ಟ್ರೆಂಡಿಂಗಲ್ಲಿರೋ ಆ್ಯಂಡ್ ವೈರಲ್ ಆಗಿರೋ ವೀಡಿಯೋಗೆ ರೀಲ್ಸ್ ಮಾಡಿದ್ದೀನಿ. ನಿಮಗೆ ಖಂಡಿತ ಹಾಕ್ತೀನಿ, ಯಾವತ್ತಂತ ಹೇಳ್ತೀನಿ. ಒಂದು ಸ್ಟೋರಿ ಹಾಕ್ಬಿಟ್ಟು ಈ ರೀಲ್ಸ್ ಬಿಡ್ತೀನಿ ಅಂತ ಹೇಳ್ತೀನಿ. ಪ್ಲೀಸ್ ಅದಕ್ಕೂ ನೀವು ಲೈಕ್ ಮಾಡಬೇಕು. ಇದು BTS ವಿಡಿಯೋ. ಹೇಗೆ ಕಾಣಿಸ್ತಿದ್ದೀನಿ ಫ್ರೆಂಡ್ಸ್? ನನಗೆ ಈ ಸ್ಯಾರಿ ಹೇಗೆ ಕಾಣಿಸ್ತಾ ಇದೆ ಹೇಳಿ ಪ್ಲೀಸ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಪ್ಲೀಸ್. ಫೈನಲಿ ಶೂಟ್ ಮುಗೀತು. ಬೆಳಗ್ಗೆಯಿಂದ ಸುಸ್ತಾಗೋಯ್ತು. ಫ್ಯಾಮಿಲಿ ಫಂಕ್ಷನ್ ಮುಗಿಸ್ಕೊಂಡೆ ಆ್ಯಂಡ್ ಶೂಟಿಗೆ ಬಂದೆ. ಸುಸ್ತಾಗೋಯ್ತು. ಥ್ಯಾಂಕ್ ಯು. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದಂತ ಮರಿಬೇಡಿ. ಇನ್ಸ್ಟಾಗ್ರಾಮಲ್ಲಿ ಹೇಗೆ ಸಪೋರ್ಟ್ ಮಾಡಿದ್ದೀರೋ ಯೂಟ್ಯೂಬಲ್ಲೂ ಹೀಗೆ ಬೇಕು. ಥ್ಯಾಂಕ್ ಯು ಸೊ ಮಚ್. ಎಲ್ಲರೂ ಆರೋಗ್ಯ ಕಾಪಾಡ್ಕೊಳ್ಳಿ. ಥ್ಯಾಂಕ್ ಯು. ಬಾಯ್.